ಜೈ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಅಸ್ಸಾಂ ರೈಫಲ್ ಸ್ಪೋರ್ಟ್ಸ್ ವೇಕೆನ್ಸಿ ಅಪ್ಲಿಕೇಶನ್ ಬಿಟ್ಟಿದ್ದರು, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನೀವು ಅಸ್ಸಾಂ ರೈಫಲ್ ರಿಕ್ರೂಟ್ಮೆಂಟ್ ಹಾಕಿದರೆ ನಿಮಗೆ ಮೇನ್ ವೆಬ್ಸೈಟ್ ಬರುತ್ತೆ ಅಸ್ಸಾಂ ರೈಫಲ್ದು. ಸೊ ಮೊದಲೇದು ಆನ್ಲೈನ್ ಅಪ್ಲಿಕೇಶನ್ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ, ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಅಸ್ಸಾಂ ರೈಫಲ್ ಅಫಿಷಿಯಲ್ ವೆಬ್ಸೈಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೆಳಗಡೆ ಈ ಥರ ನಿಮ್ಮೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಾದ ನಂತರ ಕೆಳಗಡೆ ಇಲ್ಲಿ ಸೈಡಲ್ಲಿ ನೋಡಿ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಫಾರ್ ಅಸ್ಸಾಂ ರೈಫಲ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ರಿಕ್ರೂಟ್ಮೆಂಟ್ ರ್ಯಾಲಿ 2026 ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ PDF ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲದಾಗಿ ನಿಮಗೆ ಒಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಏನೇನಿದೆ ಈ ಹುದ್ದೆಯಲ್ಲಿ ಅಂತೇಳಿ. ನೋಡ್ತಾ ಇರ್ಬೋದು, ಈ ಒಂದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಡೈರೆಕ್ಟರೇಟ್ ಜನರಲ್ ಅಸ್ಸಾಂ ರೈಫಲಿಂದ ಈ ಒಂದು ಹುದ್ದೆನ ಕರೆದಿದ್ದಾರೆ. ಹಾಗೆ ಪೋಸ್ಟ್ ನೇಮ್ ಬಂದುಬಿಟ್ಟು ಹುಡುಗರಿಗೆ ರೈಫಲ್ ಮೆನ್ ಅಂತಿದೆ, ಹುಡುಗಿಯರಿಗೆ ರೈಫಲ್ ವುಮೆನ್ ಅಂತ ಇದೆ. ಟೋಟಲ್ ಆಗಿ ಪೋಸ್ಟ್ಗಳು ಬಂದುಬಿಟ್ಟು 95 ಇವೆ. ಇದಾದ ನಂತರ ನಿಮ್ಮೊಂದು ಸ್ಯಾಲ್ರಿ ಬಂದುಬಿಟ್ಟು 7th CPC ಅಂದರೆ 7th ಪೇ ಕಮಿಷನ್ ನಿಮಗೆ ಸಿಗುತ್ತೆ. ಅಂತಂದರೆ ನಿಮಗೆ ಬೇಸಿಕ್ ಪೇ ಬಂದುಬಿಟ್ಟು 26,000ರಿಂದ ಶುರು ಆಗುತ್ತೆ. ಟೋಟಲ್ ಒಟ್ಟು ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು ಒಂದು 42,000 ರೇಂಜಿಗೆ ಹೋಗುತ್ತೆ. ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು SLC ಆಗಿದ್ದರೆ ಸಾಕು. ಇದು ಹುಡುಗಿಯರು ಮತ್ತು ಹುಡುಗರು ಆಗ್ಬೋದು. ಹಾಗೆ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಟ್ರೈ ಮಾಡ್ಬೋದು. ಏಜ್ ಲಿಮಿಟ್ ನೋಡೋಣ. ಏಜ್ ಲಿಮಿಟು OBC ಮತ್ತು ಜನರಲ್ ಅವರಿಗೆ 18ರಿಂದ 28 ವರ್ಷ ಕಾಲಾವಕಾಶ ಇದೆ. ಹುಡುಗರಿಗೆ ST ಮತ್ತು SC ಅವರಿಗೆ 18ರಿಂದ 33 ವರ್ಷ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಗಮನದಲ್ಲಿಟ್ಕೊಳ್ಳಿ, ತುಂಬ ಟೈಮ್ ಕೊಟ್ಟಿದ್ದಾರೆ. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದುಬಿಟ್ಟು 10/1/2026 ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ. ಹಾಗೆ ಇದು ಎಂಡ್ ಬಂದುಬಿಟ್ಟು ಮುಂದಿನ ತಿಂಗಳು 9ನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇದೆ. ವೇಕೆನ್ಸಿಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಫುಟ್ಬಾಲ್ ಬಂದುಬಿಟ್ಟು 2 ವೇಕೆನ್ಸಿ ಇದೆ. ಸೊ ಈ ರೀತಿ ನೋಡ್ತಾ ಇರ್ಬೋದು. ನಿಮಗಿದು ನಾನು PDF ಅಲ್ಲಿ ಕೊಟ್ಟಿರ್ತೀನಿ. ನನ್ನ ಲಿಂಕ್ ಕೆಳಗಡೆ ನೀವು ಟೆಲಿಗ್ರಾಮ್ ಜಾಯ್ನ್ ಆದರೆ ಅದರೊಳಗಡೆ PDF ಸಿಗುತ್ತೆ. ಅದ್ರಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ವೇಕೆನ್ಸಿ ಖಾಲಿ ಇದೆ ಅಂತೇಳಿ. ಸೊ ಇಲ್ಲಿ ಇಷ್ಟು ಇದೆ, 2 ಹಾಕಿರ್ತೀನಿ ನಾನು PDF ನ. ಸೊ ಬಾಕ್ಸಿಂಗ್ ಇದೆ. ಸೊ ಅಥ್ಲೆಟಿಕಲ್ಲಿ 2 ಇವೆಂಟ್ ಇದೆ. ಯಾವ್ಯಾವ ಅಂತಂದರೆ 400 ಮತ್ತು 800 ಕೂಡ ಒಂದೊಂದೇ ವೇಕೆನ್ಸಿ ಇದೆ. ಇನ್ನು ಉಳುಕಿದೆಲ್ಲ ಗೇಮ್ಸ್ ಇದೆ, ಈ ಥರ ಎಲ್ಲ ಇದೆ, ಶೂಟಿಂಗ್ಸು, ಬಾಕ್ಸಿಂಗು. ಸೊ ಈ ರೀತಿ ಇದೆ. ಅಥ್ಲೆಟಿಕ್ಸಲ್ಲಿ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳು ಮೊದಲು ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ ನೋಡೋಣ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ನೀವು ಯಾವ್ಯಾವ ಲೆವೆಲ್ ಇರೋರು ಇದಕ್ಕೊಂದು ಹಾಕ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ನಿಮಗೆ SLC ಆಗಿರಬೇಕು. ಇದಾದ ನಂತರ ನೀವು ಇವರು ಮೆಡಲ್ ಕೇಳಿಲ್ಲ. ಇದರಲ್ಲಿ ಒಂದು ಒಳ್ಳೆಯ ವಿಚಾರ, ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಅಟೆಂಡ್ ಮಾಡಿದ್ರೆ ಹಾಕ್ಬೋದು, ನ್ಯಾಷನಲ್ ಕಾಂಪಿಟೇಷನ್ ಮಾಡಿದ್ರೆ ಹಾಕ್ಬೋದು, ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ನೀವು ಸೌತ್ ಝೋನ್ ಯಾವ್ಯಾವ ಝೋನ್ ಆಡಿದ್ರೆ ಅವನ್ನೆಲ್ಲ ಇದ್ದರೂ ಕೂಡ ನೀವು ಅಟೆಂಡ್ ಮಾಡ್ಬೋದು. ನ್ಯಾಷನಲ್ ಸ್ಪೋರ್ಟ್ಸ್ ಗೇಮ್ಸ್ ಫಾರ್ ಸ್ಕೂಲ್ಸ್ ಮತ್ತು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರಲ್ಲಿ ಆಡಿದ್ರು ನೀವು ಜಸ್ಟ್ ಅಟೆಂಡ್ ಮಾಡಿದ್ರು ಕೂಡ ನೀವು ಒಂದು ಹುದ್ದೆ ಅಪ್ಲಿಕೇಶನ್ನ ಹಾಕ್ಬೋದು. ಆಯಿತಾ? ನಿಮ್ಮ ಏಜ್ನ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೋಡ್ತಾರೆ, ಅದೇನಿಲ್ಲ. ಸರ್ಟಿಫಿಕೇಟ್ ಅಷ್ಟೇ, ಈ ಥರ ಒರಿಜಿನಲ್ ಇರಬೇಕು ಡಾಕ್ಯುಮೆಂಟ್ಗಳು, ಫೇಕ್ ಇರಬಾರ್ದು. ಇವೆಲ್ಲ ಸ್ಪೋರ್ಟ್ಸ್ ಡಾಕ್ಯುಮೆಂಟ್ಗಳು. ನಾರ್ಮಲಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ಡೊಮೆಷಿಯಲ್ಸ್ ಡಾಕ್ಯುಮೆಂಟ್ ಇಷ್ಟೇ. ಇದ್ರ ಬಿಟ್ಟರೆ ಇನ್ನೇನಿರಲ್ಲ. ಇದ್ರದ್ದೊಂದು ಸೆಲೆಕ್ಷನ್ ಬಗ್ಗೆ ಹೇಳ್ತೀನಿ, ಹೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರದ್ದು ಹೈಟ್ ಬಂದುಬಿಟ್ಟು ನಿಮಗೆ, ಸೊ ಹೈಟ್ ನೋಡೋದಾದರೆ ನಾರ್ಮಲಾಗಿ OBC, ಜನರಲ್, SC ಹುಡುಗರಿಗೆ ಬಂದುಬಿಟ್ಟು 170 ಇದೆ. ಹುಡುಗಿಯರಿಗೆ 157 ಸೆಂಟಿಮೀಟರ್ ಇದೆ. ಆದರೆ ST ಕ್ಯಾಟಗರಿ ಅವರಿಗೆ 162.5 ಸೆಂಟಿಮೀಟರ್ ಹೈಟ್ ಇದ್ದರೆ ಸಾಕು ಹುಡುಗರು. ಹಾಗೆ ಹುಡುಗಿಯರು 150 ಸೆಂಟಿಮೀಟರ್ ಇದ್ದರೆ ಸಾಕು, ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಬೋದು, ಎಲಿಜಿಬಲ್ ಆಗ್ತೀರಾ. ಹಾಗೆ ಫಿಸಿಕಲ್ ಇರಲ್ಲ, ರನ್ನಿಂಗ್ ಇರಲ್ಲ, ಎಕ್ಸಾಮ್ ಇರಲ್ಲ, ಏನೂ ಇರಲ್ಲ. ಡೈರೆಕ್ಟ್ ಸೆಲೆಕ್ಷನ್. ಇದು ನೀವು ಕೊಡೋಂಥ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಈಗ ನೀನು 400 ಮೀಟ್ರಿಗೆ 15 ಜನ ಅಪ್ಲಿಕೇಶನ್ ಹಾಕಿರ್ತೀರ, ಅದರಲ್ಲಿ ಯಾರು ಇಂಟರ್ನ್ಯಾಷನಲ್ ಇರ್ತಾರೋ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊತಾರೆ, ಯೂನಿವರ್ಸಿಟಿ ಅವ್ರನ್ನ ಕ್ಯಾನ್ಸಲ್, ಈ ಥರ ಮೆರಿಟ್ ನಿಲ್ಲುತ್ತೆ ಅಷ್ಟೇ, ಏನಿಲ್ಲ. ಅದಾದ ನಂತರ ಮೆಡಿಕಲ್ ಎಲ್ಲ ಇರುತ್ತೆ. ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಸೊ ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೋ ಅವರು ತಪ್ಪದೆ ಇದನ್ನೊಂದು ಟ್ರೈ ಮಾಡಿ. ಯಾರಿಗೆ ಗೊತ್ತು, ಲಕ್ ನಮ್ಮ ಕಡೆ ಇದ್ದರೆ ಕೆಲಸ ಆದರೂ ಆಗ್ಬೋದು. ತುಂಬ ಈಸಿ ವೇ ಇದೆ. ಸೊ ಟ್ರೈ ಮಾಡಿ. ನಿಮ್ಮ ಒಂದು ಯಾರಾದರೂ ಸ್ಪೋರ್ಟ್ಸ್ ಸ್ನೇಹಿತರಿದ್ದ ಅವರಿಗೆ ಈ ವಿಡಿಯೋನ ತಪ್ಪದೆ ಈ ಮಾಹಿತಿನ ಒಂದು ಸ್ವಲ್ಪ ತಿಳಿಸಿ ಅವರಿಗೆ. ಅವರಾದರೂ ಅಪ್ಲಿಕೇಶನ್ಗಳನ್ನ ಹಾಕ್ತಾರೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು OBC ಮತ್ತು ಜನರಲ್ ಅವರಿಗೆ 100 ರೂಪೀಸ್ ಇದೆ ಚಲನ್ ಫೀಸು. ಇನ್ನು ST SC ಮತ್ತು ವುಮೆನ್ಗೆ ಯಾವುದೇ ರೀತಿಯಾದಂಥ ಚಲನ್ ಇಲ್ಲ. ಇಷ್ಟೇ ಈ ಒಂದು ಹುದ್ದೆ ಜಾಬು.
ನಿಮಗೆ ಡೈರೆಕ್ಟ್ ಅಪ್ಲಿಕೇಶನ್ ಆಗಬೇಕಂತಂದರೆ ಈ ಅಸ್ಸಾಂ ರೆಜಿಮೆಂಟ್ದು ನೀವು ಡೈರೆಕ್ಟ್ ಗೂಗಲ್ ಹೊಡೆದ್ರೆ ಡೈರೆಕ್ಟ್ ಹೋಗ್ತೀರಾ ಆ ವೆಬ್ಸೈಟಿಗೆ. ಸೊ ಅದರಲ್ಲೇ ಇಲ್ಲಿ ಸಿಗುತ್ತೆ ನಿಮಗೆ. ಜೈ ಹಿಂದ್.